ಹಾಯ್ ಹಲೋ ನಮಸ್ಕಾರ ರೀ ಎಲ್ರಿಗೂ. ಭಾಳ ದಿನ ಆದಮೇಲೆ ಲಾಗ್ ಮಾಡತ್ತೀವಿ ಮತ್ತು ಯಾಕಂದ್ರೆ ಇವತ್ತು ನಾವು ಜಾತ್ರೆಗೆ ಹೊಂಟೀವಿ. ಯಾವ ಜಾತ್ರೆಗೆ ಅಂದ್ರೆ ಬಾದಾಮಿ ಬನಶಂಕರಿಗೆ ಹೊಂಟೀವಿ. ಜಾತ್ರೆಯಾಗಿ 15 ದಿನ ಆಯಿತು. ಆದ್ರೆ ಅಲ್ಲಿ ಭಾಳ ರಶ್ ಇರುತ್ತಂತೇಳಿ ನಾವು ಲೇಟಾಗಿ ಹೊಂಟೀವಿ. ನೋಡ್ರಿ ನಮ್ಮ ಗುಬ್ಬಿ ಮಲ್ಕೊಂಡಿದ್ಲು. ಕಾರೊಳಗೆ ರೆಡಿ ಮಾಡೋಣಂತೆ ಹಾಗೆ ಎತ್ಕೊಂಡು ಹೊಂಟೀವಿ. ನೀವು ಬನಶಂಕರಿ ಜಾತ್ರೆಗೆ ಹೋಗಿದ್ರೆ ಹಾಯ್ ಅಂತ ಕಮೆಂಟ್ ಮಾಡಿರಿ. ನೋಡ್ರಿ ನಮ್ಮ ಗುಬ್ಬಿದು ಸ್ಟಾರ್ಟ್ ಆತಿನ್ನ ಅದು ಕೊಡು ಇದು ಕೊಡು ಅಂತೇಳಿ. ಬನಶಂಕರಿ ಒಳಗೆ ನಾಟಕ ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತಾವು. ನೀವು ನೋಡಿದ್ರೆ ಎಸ್ ಅಂತ ಕಮೆಂಟ್ ಮಾಡಿರಿ. ಅಲ್ಲಿ ಹೋದ್ಮೇಲೆ ಯಾವ್ಯಾವ ನಾಟಕ ಬಂದಾವ ಅಂತೇಳಿ ನಾವು ನೋಡಿ ಹೇಳ್ತೀವಿ. ನೋಡ್ರಿ ಆನ್ ದ ವೇ ಅದೀವಿ. ನಾವು ಬನಶಂಕರಿಗೆ ಹೋಗ್ಬೇಕಾದ್ರೆ ನನ್ನ ತವ್ರ ಊರ ಮೇಲೆ ಹಾದು ಹೋಗ್ತೀವಿ. ಹಾಗೆ ನಮ್ಮವ್ವಾರ್ಗೂ ಕರ್ಕೊಂಡು ಹೋಗ್ಬೇಕಂತೇಳಿ ನಮ್ಮವ್ವಾರ್ಗೂ ಹೇಳಿದ್ವಿ ರೆಡಿ ಆಗಂತೇಳಿ. ನಮ್ಮವ್ವಾರನ್ನೂ ಕರ್ಕೊಂಡು ಹೋಗ್ತೀವಿ. ಗುಬ್ಬಿ ಆಟ ನೋಡ್ರಿ ಅವ್ರ ಅಮ್ಮನ ಜೊತೆ. ನೋಡ್ರಿ ಗುಬ್ಬಿ ಹೆಂಗೆ ಹಂಗಸ್ತಾಳ ಹಂಗಸಂದ್ರೆ. ಬಂದಿದ್ದೆ ನಾಲ್ಕಲ್ಲ ವಾರನ್ ಕರ್ಕೊಂಡು ಅದ್ರಾಗ ಬನಶಂಕರಿಗೆ ನಾವು ನಮ್ಮ ಊರಿಗೆ ಹೋದ್ವಿ ಹೊಂಟ್ವಿ. ನೋಡ್ರಿ ನಾವೀಗ ಬನಶಂಕರಿ ರೀಚ್ ಆಗಂಡ ಕಾರ್ ಪಾರ್ಕಿಂಗ್ ಮಾಡಿ ಬಂದ್ರೆ ಜಾತ್ರೆ ಒಳಗೆ ಹೊಂಟೀವಿ. ನೋಡ್ರಿ ಅಲ್ಲೊಂದು ನಾಟಕ ಐತೆ ಅದನ್ನ ತೋರ್ಸತ್ತಾರ. ಪಕ್ಕದ ಮನೆ ಚಂದ್ರಿ ನೋಡೋಕೆ ನೀವು ಭಾಳ ಸುಂದರ ಅಂತ. ನೀವು ನೋಡಿದ್ರೆ ಹೆಂಗಿತ್ತಂತ ಕಮೆಂಟ್ ಮಾಡಿರಿ. ಜಾತ್ರೆ ಒಳಗೆಲ್ಲ ಭಾಳ ಅಂದ್ರೆ ಭಾಳ ಚಂದಿದ್ವು. ರೇಟು ಹಾಗೆ ಇತ್ತು. ಜಾತ್ರೆಗೆ ಹೋದ್ರೆ ರೊಕ್ಕ ಅಂತೂ ಭಾಳ ಇಟ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಎಷ್ಟು ಚಂದ ಇರ್ತಾವೆ ಅಷ್ಟು ಕಾಸ್ಟ್ಲಿ ಇರ್ತಾವೆ. ನಾವೀಗ ಬನಶಂಕರಿ ಗುಡಿ ಒಳಗೆ ಬಂದ್ವಿ. ಇನ್ನು ಜಾತ್ರೆ 1 ತಿಂಗಳು ಇರೋ ಕಾರಣ ಇನ್ನೂ ರಶ್ ಇತ್ತು. ನೋಡ್ರಿ ಗುಡಿಗೆ ಬಂದ್ರೆ ಏನೋ ಒಂಥರ ಸಮಾಧಾನ ಆಗುತ್ತೆ. ನಮ್ಮ ಗುಬ್ಬಿಯವ್ರು ನೋಡ್ರಿ ಸಮಾಧಾನ ಅಂದ್ರೆ ಸಮಾಧಾನ ಅದಾಳ. ನನ್ನ ಗಂಡ ನನಗೆ ನಮ್ಮ ಗುಬ್ಬಿಗೆ ಕುಂಕುಮ ಇಟ್ರು. ನೋಡ್ರಿ ಇಲ್ಲಿ ಪಾಳೆ ಹಚ್ಚೋಕ ಮೇಲಿಂದ ಹತ್ತಾಕ ಮೆಟ್ಲ ಮಾಡ್ಯಾರ. ಅಲ್ಲಿಂದ ಹತ್ತಿ ಮೇಲ್ಗಡೆ ಹೋಗಿ ಮತ್ತೆ ಕೆಳಗೆ ಬಂದು ಪಾಳೆ ಹಚ್ಬೇಕು. ರಶ್ ಆಗುತ್ತಂತ ಈ ಥರ ಮಾಡ್ಯಾರ. ಇದಾದ್ಮೇಲೆ ನಾವು ಹೋಗಿರ್ಲಿಲ್ಲ, ಭಾಳ ದಿನ ಆಗಿತ್ತು ಹೋಗದೆ. ಮುಂಚೆ ಹೋದಾಗ ಈ ಥರ ಏನೂ ಇರಲಿಲ್ಲ. ನೋಡ್ರಿ ಪಾಳೆ ಹಚ್ಚಿದ್ವಿ. ಮೇಲ್ಗಡೆಯಿಂದನ ಪಾಳೆ ಹಚ್ಕೊಂಡು ಹೋಗ್ಬೇಕು. ನೋಡ್ರಿ ಸಾಯಂಕಾಲ ಆದರೂ ರಶ್ ಇತ್ತು. ನಮ್ಮ ಗುಬ್ಬಿನೂ ಪಾಳೆ ಹಚ್ಚಾರ ಅವ್ರ ಅಜ್ಜನ ಜೊತೆ. ಬಾದಾಮಿ ಒಳಗೆ ಚಾಲುಕ್ಯ ಉತ್ಸವ ನಡೆದಿತ್ತು ನಾವು ಹೋದ ದಿನ. ಆವಾಗ ಇನ್ನೂ ಭಾಳ ರಶ್ ಆಗಿತ್ತು. CM ಸಿದ್ದರಾಮಯ್ಯ ಅವರು ಬಂದಿದ್ರು ಅವತ್ತು. ಅದಕ್ಕೆ ಭಾಳ ಸೆಕ್ಯೂರಿಟಿ ಇದು ಮಾಡಿದ್ರು. ನೋಡ್ರಿ ಮೇಲಿಂದ ಪಾಳೆ ಹಚ್ಚಿದಾಗ ಕೆಳಗಿನ ವ್ಯೂ ಹಿಂಗೈತಿ. ನೋಡ್ರಿ ಬನಶಂಕರಿ ಎಷ್ಟು ಚಂದ ಕಾಣತೈತಿ. ರಶ್ ಅಂದ್ರೆ ರಶ್ ಇತ್ತು. ಆದ್ರೂ ಅದ್ರೊಳಗೆ ಕ್ಯೂ ನಿಂತು ಸಾಕಾಗಿ ಹೋಯ್ತು. ನಮ್ಮ ಗುಬ್ಬಿ ಒಂದು ಭಾಳ ಕಿರಿಕಿರಿ ಮಾಡತ್ತಿತ್ತು ಕ್ಯೂ ನಿಂತಿದ್ದಕ್ಕೆ. ಅಲ್ಲಿ ಒಂದು ಕಟ್ಟಿ ಥರ ಬಂತು, ಅಲ್ಲಿ ಇಳಿಸಿದ್ವಿ. ನೋಡ್ರಿ ಬರೀ ಕೆಳಗೆ ಇಳಿಸಂತಾಳೆ. ಆಕೆ ಆಟ ಸ್ಟಾರ್ಟ್ ಮಾಡಿದ್ಲಿ ಈಗ. ನೋಡ್ರಿ ಅಲ್ಲೊಂದು ಹುಡುಗ ಬಂದಿತ್ತು. ಗುಬ್ಬಿ ಆ ಹುಡುಗನ ನೋಡತ್ತಿದ್ಲು. ನೋಡ್ರಿ ಗುಬ್ಬಿಗೆ ಎಷ್ಟು ಖುಷಿ ಆಗೈತಿ ಆ ಪಾಪನ್ ನೋಡಿ. ಸುಮ್ಮನೆ ಕುಂತಾಳ ಕೆಳಗೆ ಇಳಿಸ್ಯಾರ ಅಂತೇಳಿ.
ಮಾತಾಡ್ಸ್ತಿರ್ದಾರ ಗುಬ್ಬಿನ. ಎಲ್ಲರ ಹೋದ್ರೆ ಸಣ್ಣ ಮಕ್ಕಳು ನೋಡ್ರಿ ಕಿರಿಕಿರಿ ಮಾಡಾಕತ್ರ ಭಾಳ ಕಷ್ಟ ಅನ್ಸುತ್ತೆ. ಈ ಥರ ಆಡಾಕತ್ತು ಅಂದ್ರೆ ಏನು ಅನ್ಸಂಗಿಲ್ಲ. ಇವ ನಮ್ಮ ಗುಂಡ, ಇವನ ಹೆಸರು ರಾಘವೇಂದ್ರ, ನಮ್ಮ ಅಕ್ಕನ ಮಗ. ಇವ ಒಳಗಡೆ ಬಂದ್ವಿ. ಒಳಗಡೆ ಏನೂ ಅಲಾವಿರಲಿಲ್ಲ, ಆದರೂ ಸ್ವಲ್ಪ ಝೂಮ್ ಮಾಡಿ ದೇವಿನ ತೋರಿಸಿದೆ. ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ಪ್ರಸಾದ ತಿನ್ಬೇಕಂತೆ ಕಾಯಿ ಹೊಡಾತಿದ್ವಿ. ಹಂಗೆ ಕಾಯಿ ಹೊಡ್ಕೊಂಡು ಪ್ರಸಾದ ತಗೊಂಡು ಆಚೆ ಬಂದ್ವಿ. ನಾವು ಇನ್ನು ಜಾತ್ರೆ ಒಳಗೆ ಹೋಗ್ಬೇಕಂತೇಳಿ. ನೋಡ್ರಿ ಜಾತ್ರೆ ಒಳಗೆ ಯಾವ್ಯಾವ ನಾಟಕ ಬಂದಾವಂತೇಳಿ. ಜಾತ್ರೆ ಭಾಳ ಅಂದ್ರೆ ಭಾಳ ದೊಡ್ಡದಾಗುತ್ತಿದೆ. ಬಾದಾಮಿ ಬನಶಂಕರಿ ಅಂದ್ರೆ ಫೇಮಸ್. ನೋಡ್ರಿ ಎಷ್ಟು ರಶ್ ಐತಿ. ಜಾತ್ರೆ ಅಂದ್ರೆ ಇವೆಲ್ಲ ಇರೋದೆ ಎಲ್ಲ ಜೋಕಾಲಿ, ಬ್ರೇಕ್ ಡ್ಯಾನ್ಸ್. ಜಾತ್ರೆಗೆ ಹೋಗಿ ಇವೆಲ್ಲ ಆಡಿದ್ರೆ ಜಾತ್ರೆ ಅನ್ಸುತ್ತೆ ನಮಗಂತೂ. ಜಾತ್ರೆ ಎಲ್ಲ ಮುಗಿಸ್ಕೊಂಡು ನಾವು ಮನೆ ಕಡೆ ಹೊಂಟ್ವಿ. ಎಂಟು ಗಂಟೆ ಆಗಿತ್ತು ನಾವು ಜಾತ್ರೆ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ. ನೋಡ್ರಿ ನಮ್ಮ ಗುಬ್ಬಿ ಮತ್ತು ಅವರಮ್ಮ ಜಾತ್ರೆ ಏನೇನು ಮಾಡಿದ್ರು ಅಂತ ಕೇಳತ್ತಾರ. ಗುಬ್ಬಿಯ ರಜ್ಜಿ ಆಕಿಗೊಂದು ಬಲೂನ್ ಕೊಡ್ಸ್ಯಾರ. ಇನ್ನು ನಮ್ಮ ಪಯಣ ನಮ್ಮ ಮನೆ ಕಡೆ. ಲಾಸ್ಟ್ ಒಂದು ಸೆಲ್ಫಿ ತಗೊಂಡ ಊರ್ ಕಡೆ ಹೊಂಟ್ವಿ. ನೋಡ್ರಿ ಮತ್ತೆ ನಮ್ಮ ಗುಬ್ಬಿ ಅವರು ಎಲ್ಲಿ ಕೆಡವಿ ಗಿಡ್ಯಾರ ಅಂತ ಹಿಡ್ಕೊಂಡಾರ. ನಾವು ಫಸ್ಟ್ ನಮ್ಮ ಮನೆಗೆ ಹೋದ್ವಿ, ಅಂದ್ರೆ ನಮ್ಮವ್ವಾರ ಮನೆಗೆ ಹೋಗಿ ನಮ್ಮವ್ವಾರನ್ನ ಬಿಟ್ಟ ಮತ್ತೆ ನಾವು ನಮ್ಮೂರಿಗೆ ಹೊಂಟ್ವಿ. ನೋಡ್ರಿ ನಮ್ಮನ್ನ ಕಳ್ಸಕ್ಕೆ ಬಂದು ನಿಂತಾರ ಅವ್ರೀಗ. ನಮ್ಮ ಗುಬ್ಬಿಗೆ ಮತ್ತೆಲ್ಲ ಹೊಂಟ್ರಪ್ಪ ಅಂತೇಳಿ ಟೆನ್ಷನ್ ಆಯ್ತು. ಅದಕ್ಕೆ ತಲೆ ಕೈ ಹಚ್ಕೊಂಡು ಕುಂತಾಳ. ಥ್ಯಾಂಕ್ ಯು ಫಾರ್ ವಾಚಿಂಗ್.